ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ತವರು ಕ್ಷೇತ್ರದ ಜನರಿಗೆ ಹಲವು ಭರವಸೆಗಳನ್ನ ನೀಡಿದ್ದಾರೆ. ನೀವು ಬೆಂಗಳೂರು ಕೊಳಚೆ ನೀರನ್ನ ಕುಡಿತಾ ಇದ್ದೀರಿ, ನಿಮ್ಮ ಆರೋಗ್ಯ ಕೆಡ್ತಾ ಇದೆ. ಇಲ್ಲಿ ಆಸ್ಪತ್ರೆಯನ್ನ ಮಾಡ್ತೇವೆ, ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ. ಕನಕಪುರ ಕ್ಷೇತ್ರ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಚಿತವಾಗಿ ಸೈಟ್ ನೀಡೋದಕ್ಕೆ ತೀರ್ಮಾನ ಮಾಡಿದ್ದೇನೆ, ಯಾರೂ ಸೈಟ್ ಖರೀದಿ ಮಾಡೋದಕ್ಕೆ ಹೋಗಬೇಡಿ, ಫ್ರೀ ಕೊಡ್ತೇನೆ, ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೂ ಮನವಿಯನ್ನ ಮಾಡ್ತೇನೆ, ಎಲ್ಲರೂ ಜೊತೆಯಾಗಿ ಬನ್ನಿ ಅಂತ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಕೆ ಸುರೇಶ್ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದ್ರು, ಅದೇ ರೀತಿ ಮೆಡಿಕಲ್ ಕಾಲೇಜ್ ನಿರ್ಮಿಸುತ್ತೇವೆ, ನಿಮ್ಮ ಋಣ ತೀರಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಕನಕಪುರ ಕ್ಷೇತ್ರ ಪ್ರವಾಸದಲ್ಲಿರುವಾಗ ಮುಖ್ಯಮಂತ್ರಿಗಳು ಈ ಮಾತನ್ನ ಆಡಿದ್ದಾರೆ. ನಿಮ್ಗೆಲ್ಲ ಆಸ್ಪತ್ರೆಗೆ ಒಂದು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಆವತ್ತು ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ದಯಾನಂದ ಸಾಗರ್ ಯೂನಿವರ್ಸಿಟಿ ಹತ್ರ ಮಾತಾಡಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ಇಲ್ಲಿ ಅವ್ರದ್ದು ಮೆಡಿಕಲ್ ಕಾಲೇಜ್ ಆಯ್ತು. ಇನ್ನೊಂದು ತುಗುಡಿದ್ದವು, ಇದು ನಿಮ್ಮ ಕ್ಷೇತ್ರದ ಬಾರ್ಡರ್ ಇದೆ. ಇನ್ನೊಂದು ತುಗುಡಿದ್ದವು ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡಂತ ತಾಲೂಕಲ್ಲಿ ಮಾಡಂತ ಕೆಲಸ. ಅದು ಆ ಹಾಸ್ಪಿಟಲ್ ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಾದ್ದು ಅದರ ಕೆಲಸ. ಈಗಾಗಲೇ ಎಲ್ಲ ಅನೇಕ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ನಾನು ಮಾಡಿಕೊಂಡು ಬಂದಿದ್ದೇನೆ. ಸ್ಟ್ರೈಕು, ಅಸೋಸಿಯೇಷನ್, ಮತ್ತೊಂದು ಇವೆಲ್ಲ ಮಾಡಿದ್ರೆ ನಾನು ಅವಕಾಶ ಕೊಡುವುದಿಲ್ಲ. ಯಾವ ಸ್ಟ್ರೈಕು ಮಾಡಬಾರ್ದು, ನ್ಯಾಯಬದ್ಧವಾಗಿ ನಿಮ್ಮೂರಿನಲ್ಲಿ ಇರಬೇಕು. ಬೆಂಗಳೂರು ವಲಸೆ ಹೋಗೋದನ್ನ ತಪ್ಪಿಸಬೇಕು, ಅಲ್ಲಿ ಕೆಲಸ ಮಾಡಬೇಕು. ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ, ಶಿಕ್ಷಣದಲ್ಲಿ ಮಾಡಲಿಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮವನ್ನ ಬೆಂಗಳೂರು ನಗರದ ರೀತಿ ಶಿಕ್ಷಣ ಅದೇ ರೀತಿ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಒಂದು ಕೊಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ. ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ತವರು ಕ್ಷೇತ್ರದ ಜನರಿಗೆ ಭರ್ಪೂರ್ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರು ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮಾಡಿದ್ರು, ನಾನು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಬೆಂಗಳೂರಿನ ಕೊಳಚೆ ನೀರನ್ನ ಕುಡಿತಾ ಇದ್ದೀರಿ, ಹಿಂಗಾಗಿ ನಿಮಗೆ ಆರೋಗ್ಯ ಕೆಡ್ತಾ ಇದೆ, ಹಿಂಗಾಗಿ ಒಂದು ಆಸ್ಪತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಡಿಕೆ ಶಿವಕುಮಾರ್ ಅವರು ನೀವು ಕೊಳಚೆ ನೀರು ಕುಡಿತಾ ಇದ್ದೀರಿ, ಆರೋಗ್ಯ ಕೆಡ್ತಾ ಇದೆ, ಅದಕ್ಕೆ ಆಸ್ಪತ್ರೆ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಶುದ್ಧವಾದ ನೀರನ್ನ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಿತ್ತೋ ಏನೋ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಎರಡು ಪ್ರಾಬ್ಲಮ್ ಇದೆ. ಒಂದು, ಶುದ್ಧ ನೀರನ್ನ ಕುಡಿಯುವಂತ ಕೆಲಸವನ್ನ ಮಾಡಬೇಕಾಗಿದೆ, ಅದಕ್ಕೆ ಮೇಕೆದಾಟು ಯೋಜನೆಯನ್ನ ಮಾಡಬೇಕನ್ನುವಂಥದ್ದು ಅವರಿಗೆ ಬಹಳ ದಿನದ ಕನಸು. ಮೇಕೆದಾಟು ಯೋಜನೆ ಬಂದ್ರೆ ಕೇವಲ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಈ ಭಾಗದ ಬಹುತೇಕ ಕೃಷಿಗೂ ಸೇರಿದಂತೆ ಕುಡಿಯುವ ನೀರು ಕೂಡ ಅದು ಪ್ರಯೋಜನ ಆಗುತ್ತೆ, ಇಲ್ಲಿ ನೀರು ನಿಂತುಕೊಳ್ಳುತ್ತೆ ಅನ್ನುವಂಥದ್ದು ಒಂದು ಅವರ ಕನಸಿನ ಯೋಜನೆ. ಅದಕ್ಕೊಂದಷ್ಟು ಪ್ರಯತ್ನವನ್ನ ಬಹಳ ದಿನದಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೇಕೆದಾಟು ಹೋರಾಟವನ್ನು ಕೂಡ ಮಾಡಿದ್ದನ್ನು ನೀವು ಗಮನಿಸಿರಬಹುದು. ಇನ್ನು ಉಳಿದಂತೆ ಅವರ ಕ್ಷೇತ್ರದಲ್ಲಿ ಇವತ್ತು ಭರ್ಪೂರವಾದಂತಹ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ನಿಲ್ಲಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ನಿಮ್ಮ ಒಂದು ಶಕ್ತಿಯಿಂದಾಗಿ ನಾನು 8 ಬಾರಿ ಆಯ್ಕೆ ಆಗಿದ್ದೇನೆ, ಈಗ 3ನೇ ಮಹಡಿಯಲ್ಲಿ ಕೂತ್ಕೊಂಡು ಒಂದು ಸಿಎಂ ಸ್ಥಾನದಲ್ಲಿ ಒಂದು ಅಧಿಕಾರವನ್ನು ಅನುಭವಿಸಬೇಕಾದಂತ ಮತ್ತು ರಾಜ್ಯದ ಜನತೆಗೆ ಸೇವೆ ಮಾಡಬೇಕಾದಂತ ಅಧಿಕಾರವನ್ನ ಕನಕಪುರದ ಜನತೆ ಕೊಟ್ಟಿದ್ರಿ, ಹಾಗಾಗಿ ನಿಮ್ಮ ಋಣವನ್ನ ಮರೆಯಲ್ಲ, ಮುಂದಿನ ದಿನಗಳಲ್ಲಿ ಅದನ್ನು ತೀರಿಸ್ತೇನೆ ಅನ್ನುವಂಥದ್ದು ಒಂದಷ್ಟು ಮಾತುಗಳನ್ನ ಹಾಡ್ತಾ ಇದ್ದಾರೆ ಮತ್ತು ಒಂದಷ್ಟು ಭರವಸೆಗಳನ್ನ ಹೋದಲ್ಲಿ ಬಂದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರದನ್ನ ಮಾದರಿ ಕ್ಷೇತ್ರ ಈಗಾಗಲೇ ಮಾಡಿದ್ದೇನೆ, ಇನ್ನಷ್ಟು ಏನೇನು ಕೆಲಸಗಳಿದಾವಲ್ಲ ಎಲ್ಲವನ್ನೂ ಮಾಡ್ತೇನೆ, ಅದರ ಜೊತೆಗೆ ದೊಡ್ಡ ದೊಡ್ಡ ಕನಸುಗಳನ್ನು ಹೇಳ್ತಾ ಇದ್ದಾರೆ. ಅವರು ಹೇಳಿದಾಗೆ ಮೆಡಿಕಲ್ ಕಾಲೇಜ್ ಮಾಡ್ತೇನೆ, ಅಗ್ರಿಕಲ್ಚರ್ ಕಾಲೇಜ್ ಮಾಡ್ತೇನೆ, ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಕ್ರಾಂತಿ ಆಗಬೇಕು, ಸಿಲ್ಕು ಮಿಲ್ಕು ಎರಡೂ ಕೂಡ ಅಭಿವೃದ್ಧಿ ಆಗಬೇಕು, ಅದು ಇಲ್ಲಿಯ ರೈತರ ಒಂದು ಉಸಿರು, ಆ ಉಸಿರನ್ನ ಕಟ್ಕೊಡುವಂತ ಕೆಲಸವನ್ನು ನಾನು ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ
ಕೆಲಸಕ್ಕೆ ಬರ್ತೀರಿ, ಆದ್ರೆ ಮತದಾರರು ಎಲ್ಲರೂ ಮತದಾನದ ಹಕ್ಕನ್ನ ಇಲ್ಲೇ ಇಟ್ಕೊಳ್ಳಿ ನೀವು. ಯಾಕಂದ್ರೆ SIR ಆದ್ರೆ ನಿಮ್ಮ ವೋಟ್ಗಳು ಬೆಂಗಳೂರಲ್ಲಿ ಇದ್ರೆ ಅಥವಾ ಬೆಂಗಳೂರಿಗೆ ಸ್ಥಳಾಂತರ ಆದ್ರೆ ಅದು ಕಟ್ಟಾಗಿ ಹೋಗುತ್ತೆ. ಹಾಗಾಗಿ ಇಲ್ಲೇ ಇರಿ, ನಾನು ನಿಮ್ಗೆ ಏನ್ ಬೇಕು ಅಭಿವೃದ್ಧಿ ಎಲ್ಲವನ್ನು ಮಾಡ್ತೇನೆ ಅನ್ನೋ ಒಂದಷ್ಟು ಭರವಸೆನ ಹೋದಲ್ಲಿ ಬಂದಲ್ಲಿ ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಸಾಕಷ್ಟು ರೆಸ್ಪಾನ್ಸ್ ತೋರಿಸ್ತಾ ಇದ್ದಾರೆ ಮತ್ತು ಮಗನೇ ಮಗ ಅಂತ ಅವ್ರಿಗೆ ಹರಿಸ್ತಾ ಇದ್ದಾರೆ. ಇದರ ನಡುವೆ ಮನೆ ದೇವರಿಗೂ ಕೂಡ ಒಂದು ಭೇಟಿ ಮಾಡಿದ್ರು, ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ರು. ಯಾಕಂದ್ರೆ CM ಆದ ಬಳಿಕ ಅವರು ಮೊದಲ ಬಾರಿ ಕ್ಷೇತ್ರಕ್ಕೆ ಬರ್ತಾ ಇರೋದು ಮತ್ತು ಮನೆ ದೇವರು ಕೂಡ ಹರಕೆಯನ್ನು ತೀರಿಸ್ತಾ ಇರ್ತಕ್ಕಂಥದ್ದು, ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಸಂಚಾರವನ್ನು ಮಾಡ್ತಾ ಇದ್ದಾರೆ, ರಾತ್ರಿವರೆಗೂ ಕೂಡ ಸಂಚಾರವನ್ನು ಇಟ್ಟುಕೊಂಡಿದ್ದಾರೆ. ಒಟ್ಟಾರೆ ಒಂದು ಕ್ಷೇತ್ರವನ್ನ, ಕನಕಪುರ ಕ್ಷೇತ್ರವನ್ನ ಈಗಾಗಲೇ ಅಭಿವೃದ್ಧಿ ಮಾಡಿದ್ದೇನೆ, ಇನ್ನೊಂದು ಹಂತದಷ್ಟು ಅಭಿವೃದ್ಧಿ ಮಾಡಿ ಅದನ್ನೊಂದು ಮಾದರಿ ಕ್ಷೇತ್ರವನ್ನು ಮಾಡಿ ಮತ್ತೆ ನನಗೆ ಶಕ್ತಿ ಕೊಡಬೇಕು 2028ಕ್ಕೆ ಅನ್ನುವಂತ ಒಂದಷ್ಟು ಮನವಿಯನ್ನ ಇಲ್ಲಿಯ ಜನರಿಗೆ ಮಾಡ್ತಾ ಇದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.